ವೆಲ್ಕಮ್ ಬ್ಯಾಕ್ ಗೈಸ್. ಎಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೋತೀನಿ. ಇವಾಗ್ಲೂ ಅಂದ್ರೆ ಇಲ್ಲಿಂದ ಸೀರಿಯಸ್ ಆಗಿ ಪ್ರಿಪೇರ್ ಆದ್ರೆ ಬಿಲೋ 1K ಪಾಸಿಬಲ್ ಇದೆಯಾ ಅಥವಾ ಕಂಪ್ಲೀಟ್ಲಿ ಔಟ್ ಆಫ್ ಈಕ್ವೇಷನ್ ಅಂತ ತುಂಬಾ ಜನ ಕೇಳ್ತಿದ್ದೀರಾ. ಅದಕ್ಕೋಸ್ಕರನೇ ಈ ವಿಡಿಯೋನ ಡೆಡಿಕೇಟೆಡ್ ಆಗಿ ಏನೇನ ಮಾಡಿದ್ರೆ ನೀವು 1K ಒಳಗಡೆ ಹೋಗೋ ಚಾನ್ಸಸ್ನ ನೀವು ಜಾಸ್ತಿ ಮಾಡ್ಕೋಬಹುದು ಇನ್ ದ ಲಾಸ್ಟ್ 10 ಡೇಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಅಂಡ್ ಡಿಸ್ಕ್ಲೇಮರ್ ತರ ಹೇಳ್ಬಿಡ್ತೀನಿ, ವಾಟ್ ಎವರ್ ಐ ಡಿಸ್ಕಸ್ ಇನ್ ದಿಸ್ ವಿಡಿಯೋ, ನಾನು ಇಲ್ಲೊಂದು ಮಾತು ಹೇಳ್ತಿದ್ದೀನಿ ಅಂದ್ರೂ it comes with an experience of myself involving in this process and also guiding students over the last 2 to 3 years. So trust me, ಏನು ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಈ ವಿಡಿಯೋ ನೋಡೋದ್ರಲ್ಲಿ, ಅದ್ರಲ್ಲಿ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲ್ಲ. ಎವ್ರಿಥಿಂಗ್ ವಿಲ್ ಬಿ ಆನ್ ಪಾಯಿಂಟ್ ಅಂಡ್ ಎವ್ರಿಥಿಂಗ್ ಐ ವಿಲ್ ಬಿ ಡಿಸ್ಕಸಿಂಗ್ ವಿಲ್ ಬಿ ಪ್ರಾಕ್ಟಿಕಲ್. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಆಸ್ ಐ ಆಲ್ವೇಸ್ ಟೆಲ್, ನೀವು KCETಗೆ ಅಪ್ಲಿಕೇಶನ್ ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದಾದ ತಕ್ಷಣ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಟು ಆ್ಯಡ್ ವ್ಯಾಲ್ಯೂ ಟು ಯುವರ್ ಪ್ರಿಪರೇಷನ್. ತಮ್ನೇಲಲ್ಲಿ ಓನ್ಲಿ ದಿಸ್ ಕ್ಯಾನ್ ಹೆಲ್ಪ್ ಯು ಗೆಟ್ ಇನ್ ಟು ದಟ್ ಬಿಲೋ 1000 ಮಾರ್ಕ್ ಅಂತ ನಾನೇನು ರೆಫರ್ ಮಾಡ್ತಿದ್ದೆ. ದಿಸ್ ಅಂದ್ರೆ ಏನು ಅಂದರೆ ರಿವಿಷನ್ ಗೈಸ್. ಸೊ ರಿವಿಷನ್ ಅಂದ ತಕ್ಷಣ ನೀವು ಇವರು ಕೂಡ ನಾರ್ಮಲ್ ನಮ್ಮ ಟೀಚರ್ಸ್ಗಳ ಥರ ರಿವೈಸ್ ಮಾಡ್ಕೊಳ್ಳಿ ಅಂತ ಅವ್ರಂಗೆ 50 ಸಲ ಹೇಳ್ತಾ ಇರ್ತಾರೆ, ಅದೇ ಥರ ಬ್ರೋನು ರಿವಿಷನ್ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಇಲ್ಲ, ನಾನು ಜಸ್ಟ್ ನಿಮಗೆ ರಿವೈಸ್ ಮಾಡಿ ಅಂದ್ಬಿಟ್ಟು ಬಿಟ್ಬಿಡಲ್ಲ. ರಿವೈಸ್ ಮಾಡೋದು ಹೆಂಗೆ ಆ್ಯಂಡ್ ಅದು ಮಾಡೋದ್ರಿಂದ ನಿಮ್ಗೆ ಏನೇನು ಯೂಸ್ ಆಗುತ್ತೆ ಆ್ಯಂಡ್ ಏನೇನು ಯೂಸ್ ಆಗಿದೆ ನನಗಾಗಲಿ ಅಥವಾ ನನ್ನ ಜೊತೆ ಗೈಡೆನ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ಗಾಗಲಿ ಅಂತ ಹೇಳ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಅಂಡ್ ರಿವಿಷನ್ ಜೊತೆ ಇವಾಗ ಕಪಲ್ಸ್ ಹೆಂಗೆ ಯಾವಾಗಲೂ ಒಟ್ಟಿಗೆ ಇರ್ತಾರೆ, ಆ ಥರ ರಿವಿಷನ್ ಜೊತೆ ದೇ ಶುಡ್ ಬಿ ಸಮಥಿಂಗ್ ದಟ್ ಚೆಕ್ಸ್ ಯುವರ್ ರಿವಿಷನ್. ಅಂದ್ರೆ ದೇ ಶುಡ್ ಬಿ ಸಮಥಿಂಗ್ ದಟ್ ಎವ್ಯಾಲ್ಯೂಯೇಟ್ಸ್ ಹೌ ಯುವರ್ ರಿವಿಷನ್ ಇಸ್ ಗೋಯಿಂಗ್ ಆನ್ ಆರ್ ಹೌ ಯುವರ್ ಪ್ರಿಪರೇಷನ್ ಇಸ್ ಗೋಯಿಂಗ್ ಆನ್. ಇಲ್ಲಿ ಅಗೇನ್ ಮಾಕ್ ಟೆಸ್ಟ್ ಪ್ಲೇ ಅ ಮೇಜರ್ ರೋಲ್. ನಾನಿತ್ತ ಎಷ್ಟೋ ಸಲ ಹೇಳ್ಬಿಟ್ಟಿದ್ದೀನಿ ಪ್ರೀವಿಯಸ್ ವಿಡಿಯೋಸಲ್ಲಿ, ಬಟ್ ಅಗೇನ್ ಐ ವಿಲ್ ಬಿ ಟೇಕಿಂಗ್ ಇಟ್ ಬಿಕಾಸ್ ಇಟ್ ಇಸ್ ಅ ಮಸ್ಟ್ ಫಾರ್ ಪೀಪಲ್ ಹೂ ಗೆಟ್ ಇನ್ ಟು ದಟ್ ಬಿಲೋ 1000. ಸೊ ಈ ರಿವಿಷನ್ ನೀವೇನು ಮಾಡ್ತಿದ್ದೀರಾ, ಅದು ಹೇಗೆ ನಡೀತಿದೆ, ಅದ್ರ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋದೇನೆ ಮಾಕ್ ಟೆಸ್ಟು. ಸೊ ಮಾಕ್ ಟೆಸ್ಟ್ ಬಗ್ಗೆ ಮಾತಾಡ್ದೇ ನಾವು ರಿವಿಷನ್ಸ್ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ. ಸೊ ಮೊದಲು ಮಾಕ್ ಟೆಸ್ಟ್ ಬಗ್ಗೆ ಮಾತಾಡೋಣ. ತುಂಬ ಜನ ನಾನು ಇನ್ನೂ ಪ್ರಿಪೇರ್ ಆಗಿಲ್ಲ ಬ್ರೋ, ಮಾಕ್ ಟೆಸ್ಟ್ ತಗೋಬೋದಾ ಅಂತ ಕೇಳ್ತಿದ್ದೀರಾ. ಸೊ ಅದಕ್ಕಿಂತ ಮುಂಚೆ ತುಂಬ ಜನ ನನ್ನ ಪ್ರೀವಿಯಸ್ ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ನಾನು ವೀಕ್ ಚಾಪ್ಟರ್ಸ್ನ ಫಿಕ್ಸ್ ಮಾಡ್ಕೊಳ್ಳೋದು ಹೆಂಗೆ ಆ್ಯಂಡ್ ಅಲ್ಲಿ 60 ಮಿನಿಟ್ಸಲ್ಲಿ ನನ್ನ ಟೈಮ್ ಮ್ಯಾನೇಜ್ಮೆಂಟ್ನ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳ್ತಿದ್ದೀರಾ. ಇದಕ್ಕೆ ಆನ್ಸರ್ ಸಿಂಪಲ್ ಆಯ್ತಾ, ಟೆಸ್ಟ್ ಮೈ ಸ್ಕಿಲ್ಸ್ ಅನ್ನೋ ಈ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿ. KCETಗೆ ಬೆಸ್ಟ್ AI ಪವರ್ಡ್ ಮಾಕ್ ಟೆಸ್ಟ್ ಟೂಲ್ ಅಂತ ಹೇಳಿದೆ. ಅದ್ರ ಜೊತೆಗೆ ಇನ್ನೂ ಎಷ್ಟೊಂದು ಫೀಚರ್ಸ್ನ ಆ್ಯಡ್ ಮಾಡಿ ನೀವು 1000 ರ್ಯಾಂಕ್ ಒಳಗಡೆ ಹೋಗೋದನ್ನ ಇನ್ನೂ ಈಸಿ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಡೈಲಿ ಹೊಸ ಅಪ್ಡೇಟ್ಸ್ ತಂದು AIನ ಎಲ್ಲೆಲ್ಲಿ ಯೂಸ್ ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಯೂಸ್ ಮಾಡಿ ನಿಮ್ಮ ಪ್ರಿಪ್ರೇಷನ್ಗೆ ಬೂಸ್ಟ್ ಕೊಡೋ ಥರ ಈ ಟೂಲ್ನ ಕ್ಯೂರೇಟ್ ಮಾಡ್ತಿದ್ದಾರೆ. ನೀವು ದಿನಕ್ಕೆ 8 ಅವರ್ ಓದ್ಬೋದು ಅಥವಾ 10 ಅವರ್ ಓದ್ಬೋದು, ಬಟ್ ಆ 60 ಮಿನಿಟ್ಸ್ ಎಕ್ಸಾಮಿನೇಷನ್ ದಿನ ನೀವೇನಾದರೂ ಅಲ್ಲಿ ಮೆಸ್ಅಪ್ ಮಾಡ್ಕೊಂಡ್ರೆ ಅಥವಾ ಅಲ್ಲೇನಾದರೂ ಮಿಸ್ ಆದರೆ ನೀವು ಇಷ್ಟೇನೇ ಓದಿದ್ದು ವೇಸ್ಟೇನೆ ಅಲ್ವಾ. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ಕೋಬಾರ್ದು ಅಂತ ಅಂದರೆ ಇವಾಗಿಂದನೇ ಟೆಸ್ಟ್ ಮೈ ಸ್ಕಿಲ್ಸ್ ಅಂತ AI ಪವರ್ಡ್ KCET ಮಾಕ್ ಟೆಸ್ಟ್ ಟೂಲ್ನ ಯೂಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವ್ರ ಮಾಕ್ ಟೆಸ್ಟ್ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ, ತುಂಬಾನೇ ಅಕ್ಯುರೇಟ್ ಇದೆ KCET ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆ್ಯಂಡ್ ಇಲ್ಲಿರೋ ಕ್ವಶನ್ಸ್ ಬೇರೆ ಟೆಸ್ಟ್ ಸೀರೀಸ್ ಥರ ಬರೀ PYQs ಅಲ್ಲ, PYQsನ ಅನಲೈಸ್ ಮಾಡಿ ಅದ್ರ ಜೊತೆಗೆ ಇನ್ಸೈಡ್ ಇರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಆ್ಯಡ್ ಮಾಡಿ ಅಲಾಂಗ್ ವಿತ್ ದಟ್ AI ಕೇಲೇನೆ ಸ್ವಲ್ಪ ಕ್ವಶನ್ಸ್ನ ಜನರೇಟ್ ಮಾಡಿಸಿ ಕರ್ನಾಟಕ ಟಾಪ್ ಪ್ರೊಫೆಸರ್ಸ್ ಕೇಳಿ ಅದನ್ನ ವೆರಿಫೈ ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ಇದೆಲ್ಲದ್ರ ಮಧ್ಯೆ ಬೆಸ್ಟ್ ಪಾರ್ಟ್ ಏನಂದ್ರೆ ನಿಮ್ಮ ಫಸ್ಟ್ ಟೆಸ್ಟ್ ಫ್ರೀ ಇರುತ್ತೆ. ಸೊ ಇನ್ನೂ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದ್ರೆ ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಅನ್ ಇಂಪಾರ್ಟೆಂಟ್ ಥಿಂಗ್. ಸೊ ಇವತ್ತೇ ಹೋಗಿ ಆ ಫ್ರೀ ಮಾಕ್ ಟೆಸ್ಟ್ನ ಕ್ಲೈಮ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಸೈನ್ ಅಪ್ ಆದ ತಕ್ಷಣ ನಿಮಗೆ ಒಂದು ಫ್ರೀ ಮಾಕ್ ಟೆಸ್ಟ್ ಅವೈಲೇಬಲ್ ಇರುತ್ತೆ. ಇವ್ರ ಪ್ಲಾಟ್ಫಾರ್ಮ್ ಅಲ್ಲಿ 3 ತರ ಟೆಸ್ಟ್ ಲೆವೆಲ್ಸ್ ಇದೆ. ಅದರಲ್ಲಿ ಲೆವೆಲ್ 2 ತಗೊಳ್ಳಿ, ಅದು ತುಂಬಾನೇ KCET ಎಕ್ಸಾಮ್ಗೆ ತುಂಬಾನೇ ಕ್ಲೋಸೆಸ್ಟ್ ಇದೆ. ಸೊ ಈ ಲೆವೆಲ್ 2 ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ KCET ಎಕ್ಸಾಮ್ ತರನೇ ಇರುತ್ತೆ ಆ 60 ಮಿನಿಟ್ಸ್. ಸೊ ಎಕ್ಸಾಮಿನೇಷನ್ ಎನ್ವಿರಾನ್ಮೆಂಟ್ ಅಲ್ಲಿ ಸಾಲ್ವ್ ಮಾಡಿ ಅಂಡ್ ಎಷ್ಟು ಬರುತ್ತೋ ಬಿಡುತ್ತೋ ಪರವಾಗಿಲ್ಲ, ಎಕ್ಸಾಮ್ ತಗೊಂಡು ಸಾಲ್ವ್ ಮಾಡಿ. ಆ 60 ಮಿನಿಟ್ಸ್ ಆದಮೇಲೆ ನಿಮಗೆ AIನೇ ನಿಮ್ಮ ಆನ್ಸರ್ಸ್ನ ನೋಡಿ, ನಿಮ್ಮ ಪರ್ಫಾರ್ಮೆನ್ಸ್ನ ನೋಡಿ ಒಂದು ರಿಪೋರ್ಟ್ನ ಜನರೇಟ್ ಮಾಡುತ್ತೆ. ಆ ರಿಪೋರ್ಟಲ್ಲಿ ನೀವು ಯಾವ ಚಾಪ್ಟರ್ಸಲ್ಲಿ ವೀಕ್ ಇದ್ದೀರಾ, ಎಲ್ಲೆಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕು ಆ್ಯಂಡ್ ನೀವು ಯಾವ ಚಾಪ್ಟರ್ಸ್ ಮೇಲೆ ವೀಕ್ ಇದ್ದೀರಾ ಅದ್ರ ಮೇಲೆ ಒಂದಷ್ಟು ಟೆಸ್ಟ್ನ ಕೂಡ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇದೆಲ್ಲ ಫೀಚರ್ಸ್ ಟಾಪ್ ನಾಚ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವೇ ಟೆಸ್ಟ್ ಮೈ ಸ್ಕಿಲ್ಸ್ನ ಯೂಸ್ ಮಾಡಿ, ನಿಮಗೇನೆ ಇದ್ರ ಫೀಚರ್ಸ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಟೆಸ್ಟ್ ಮೈ ಸ್ಕಿಲ್ಸಲ್ಲಿ ನೀವು ರೆಗ್ಯುಲರ್ ಆಗಿ ಟೆಸ್ಟ್ ತಗೊಂಡು ನಾನು ಈ ವಿಡಿಯೋಲಿ ಹೇಳೋದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕು, ನೀವು 1000 ರ್ಯಾಂಕ್ ಒಳಗಡೆ ಹೋಗೋ ಜರ್ನಿ ತುಂಬಾನೇ ಸ್ಮೂತ್ ಆಗಿಬಿಡುತ್ತೆ. ಸೊ ಇನ್ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಫಸ್ಟ್ ಮಾಕ್ ಟೆಸ್ಟ್ ಫ್ರೀ ಇದೆ ಅಂತ ಹೇಳ್ತಾ ಇದ್ದೀನಿ, ಯಾಕೆ ಮಿಸ್ ಮಾಡ್ಕೋತೀರಾ, ಇವಾಗಲೇ ಹೋಗಿ ರಿಜಿಸ್ಟರ್ ಆಗಿ ಆ ಟೆಸ್ಟ್ನ ತಗೊಳ್ಳಿ. ಈ ಥರ ಮಾಕ್ ಟೆಸ್ಟ್ನ ತಗೊಂಡು ಒಂದಷ್ಟು ವೀಕ್ ಚಾಪ್ಟರ್ಸ್ ನಿಮ್ದು ಏನೇನು ವೀಕ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ವೀಕ್ ಚಾಪ್ಟರ್ಸ್ ಮೇಲೆ ವರ್ಕ್ ಮಾಡೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಒಂದಷ್ಟು ಫೇವ್ರೇಟ್ ಚಾಪ್ಟರ್ಸ್ ಅಂತ ಇರುತ್ತೆ. ಇವಾಗ ನನಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಇಷ್ಟ ಅಂತ ಅಂದರೆ ನಾನು ಬರೀ ಎಲೆಕ್ಟ್ರೋಸ್ಟಾಟಿಕ್ಸ್ನೇ ಓದ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಲ್ವಾ. ಓಕೆ, ಎಲ್ ಬಿ ಸೀಯಿಂಗ್ ಪ್ರೋಗ್ರೆಸ್, ನಾನು ನೋಡಿದ ತಕ್ಷಣ ಓಕೆ ನಾನು ಇದು ಓದಿದ್ದೀನಿ ಅಂತ ನಂಗೆ ಖುಷಿ ಆಗ್ತಿರುತ್ತೆ. ಬಟ್ ಆ ಖುಷಿ ಏನಕ್ಕೆ, ಅಲ್ಟಿಮೇಟ್ಲಿ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಆ ಕ್ವಶನ್ ಸಾಲ್ವ್ ಮಾಡಲಿಲ್ಲ ಅಂತ ಅಂದರೆ ಏನು ಖುಷಿ ಪಟ್ಟು ಏನು ಯೂಸ್ ಅಲ್ವಾ. ಸೊ ಅದಕ್ಕೋಸ್ಕರ ಮಾಕ್ ಟೆಸ್ಟ್ನ ನೀವು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನ ತಗೊಂಡ್ಮೇಲೆ ಅದನ್ನ ಅನಲೈಸ್ ಮಾಡೋದು ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಮಾಕ್ ಟೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ, ಬಟ್ ಅನಲೈಸ್ ಮಾಡೋ
ಪಾರ್ಟ್ ಇದೆಯಲ್ಲ ಅದು ತುಂಬಾನೇ ಟಫ್ ಪಾರ್ಟ್ ಅಂಡ್ ಅದಷ್ಟು ಟಫ್ ಇದೆ ಅಂತ ಅಂದ್ರೆ ಅಷ್ಟು ಜನ ಮಾಡಲ್ಲ ಅಂತ. ನೀವು ಅದನ್ನ ಮಾಡಿದ್ರೆ ಯು ವಿಲ್ ಬಿ ಆನ್ ದ ಟಾಪ್ 1% ಅಥವಾ ಟಾಪ್ 10% ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಗಿವಿಂಗ್ KCET ಅಂತ. ಸೊ ಈ ತರ ಮಾಕ್ ಟೆಸ್ಟ್ ನ ತಗೊಂಡು ಎಲ್ಲೆಲ್ಲಿ ವೀಕ್ ಇದೀರಾ ಅಂತ ಅನಲೈಸ್ ಮಾಡ್ಕೊಂಡು ಆ ವೀಕ್ ಚಾಪ್ಟರ್ಸ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಹೋಗಿ ನೀವು ಇಮಿಡಿಯೇಟ್ ಆಗಿ ಪ್ರೋಗ್ರೆಸ್ ನೋಡಲಿಲ್ಲ ಅಂದ್ರೂ ಬೈ ದ ಎಂಡ್ ಆಫ್ ದೀಸ್ 10 days ಅಥವಾ ಬೈ ದ ಎಂಡ್ ಆಫ್ ದೀಸ್ 10 to 12 days ಎಕ್ಸಾಮಿನೇಷನ್ ಡೇಗಿಂತ ಮುಂಚೆ ನೀವು ಒಂದ್ಸಲ ಲುಕ್ ಬ್ಯಾಕ್ ಮಾಡಿದ್ರೆ ಯು ವುಡ್ ಹ್ಯಾವ್ ವರ್ಕ್ಡ್ ಆನ್ ಅ ಲಾಟ್ ಆಫ್ ವೀಕ್ ಚಾಪ್ಟರ್ಸ್ ವಿಚ್ I feel you wouldn't have worked if you wouldn't have taken that mock test. So trust me, mock test is a game changer and mock test will help you gauge where you are. ಅಂದ್ರೆ ಇವಾಗ ನಾನು ಏನೋ ಪ್ರಿಪೇರ್ ಆಗ್ತಿದ್ದೀನಿ, ಅದಕ್ಕೆ ನಾನು ಪ್ರೋಗ್ರೆಸ್ ನೋಡ್ಬೇಕು. ಇವಾಗ ಗೇಮಲ್ಲಿ ಲೋಡಿಂಗ್ ಅಂತ ಬರ್ತಿರುತ್ತೆ ಅನ್ಕೊಳ್ಳಿ, ಲೋಡಿಂಗ್ ಅಂತ ಸುಮ್ಮನೆ ಸುತ್ತಾ ಇದ್ರೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ಅದೇ ಲೋಡಿಂಗ್ ಅಲ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದ್ರೆ ಓಕೆ ಇವಾಗ 50% ಆಗಿದೆ, 75% ಆಗಿದೆ ಅಂತಂದ್ರೆ ಯು ವಿಲ್ ಬಿ ಎಕ್ಸೈಟೆಡ್, ಯು ವಿಲ್ ಬಿ ಕ್ಯೂರಿಯಸ್, ಓಕೆ ನೆಕ್ಸ್ಟ್ ಪ್ರೋಗ್ರೆಸ್ ಕಾಣಿಸ್ತಿದೆ ನೋಡೋಣ ಅಂತ ಹೇಳಿ. ದಟ್ ಈಸ್ ವಾಟ್ ಹ್ಯಾಪನ್ಸ್ ಹಿಯರ್. ಇಫ್ ಯು ಹ್ಯಾವ್ ಟು ಸಿ ಪ್ರೋಗ್ರೆಸ್, you have to check where you stand, and if you have to check where you stand, mock tests play a major role, and I want all of you to indulge yourself in mock tests. Okay na? Okay, mock tests ಆಯಿತು. ಮಾಕ್ ಟೆಸ್ಟ್ ಏನಕ್ಕೆ? ರಿವಿಷನ್ನ ಅನಲೈಸ್ ಮಾಡೋಕ್ಕೆ. ಓಕೆ, ಇವಾಗ ರಿವಿಷನ್ ಅಂದರೆ ಮೇಜರ್ ಪಾರ್ಟ್ ಆಫ್ ದಿಸ್ ವಿಡಿಯೋಗೆ ಬರೋಣ. ರಿವಿಷನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಿಮ್ಮ ಪೇರೆಂಟ್ಸಿಂದ ಹಿಡಿದು, ಟೀಚರ್ಸಿಂದ ಹಿಡಿದು, ಫ್ರೆಂಡ್ಸಿಂದ ಹಿಡಿದು, ಲೈಕ್ ನಿಮ್ಗೆ ಯಾರ್ಯಾರು KCET ಬಗ್ಗೆ ನೀವು ಯಾರ ಹತ್ರ ಹೋಗಿ ಮಾತಾಡಿದ್ರು ಫಸ್ಟೇ ರಿವಿಷನ್ ಮತ್ತು PYQs ಮತ್ತು ಮಾಕ್ ಟೆಸ್ಟ್ ಅಂತಾರೆ. ಅದು ನನಗೆ ಗೊತ್ತು. ರಿವಿಷನ್ನ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ವಿಡಿಯೋಲಿ. ಲೈಕ್ ವಾಟ್ ಐ ಯೂಸ್ ಟು ಡೂ ಎಸ್ಪೆಷಲಿ ಇನ್ ದ ಲಾಸ್ಟ್ 10 days ವಾಸ್, ಓಕೆ ಇವಾಗ ಒಂದು ಚಾಪ್ಟರ್ ಓದಿದ್ದೀನಿ, ಲೈಕ್ ನಾನು ಬೋರ್ಡ್ ಎಕ್ಸಾಮ್ಸ್ ಒಂಥರ ಓದಿರ್ತೀನಿ, ನಾನು CETಗೂ ಒಂದು ಸ್ವಲ್ಪ ಏನೋ ಇವಾಗ ಲೈಕ್ ಟೈಮ್ ಟೇಬಲ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಡು ಒಂದು ಚಾಪ್ಟರ್ನ NCERT ಓದಿದೆ ಅಂತ ಅನ್ಕೊಳ್ಳಿ. ಅಂಡ್ ಅದಾದ ತಕ್ಷಣ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಲೈಕ್ ಇದ್ರದ್ದು ಕಂಪ್ಲೀಟ್ ಲೈಕ್ ಎಂಟೈರ್ NCERT ಅಂತೂ ನೋಡೋಕ್ಕಾಗಲ್ಲ, ಬಟ್ NCERT ಓದ್ತಿರುವಾಗ ಅಥವಾ ಯಾವುದೋ ಒಂದು ಶಾರ್ಟ್ ವಿಡಿಯೋ ನೋಡ್ತಿರುವಾಗ ನಾನು ಒಂದಷ್ಟು ನೋಟ್ಸ್ನ ಮಾಡಿರ್ತೀನಲ್ವಾ, ಲೈಕ್ ಆಲ್ವೇಸ್ ಸಜೆಸ್ಟ್ ಯು ಟು ರೈಟ್ ವೈಲ್ ಯು ಸ್ಟಡಿ. ಸೊ ನಾನು ಯಾವಾಗಲೂ ಇದನ್ನ ಹೇಳ್ತಿರ್ತೀನಿ, ನಿಮ್ಗೆ ಅದು ಬೋರ್ ಅನ್ಸ್ಬೋದು, ಬಟ್ ಯುಲ್ ಡೆಫಿನೆಟ್ಲಿ ಥ್ಯಾಂಕ್ ಮೀ ಲೇಟರ್ ಇಫ್ ಯು ಇನ್ಕಲ್ಕೇಟ್ ದಾಟ್ ಇನ್ ಯೋರ್ ಪ್ರಿಪರೇಷನ್. ಸೊ ಇವಾಗ ನಾನು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಓದ್ತೀನಿ ಅಂತ ಅನ್ಕೊಳ್ಳಿ, ಅದ್ರದ್ದೇನೋ ಒಂದಷ್ಟು ಫಾರ್ಮುಲಾಸ್ನ ಒಂದು ಕಡೆ ಬರ್ದಿರ್ತೀನಿ ವೈಲ್ ಐ ಸಿ ದ ವಿಡಿಯೋ ಆರ್ ವೈಲ್ ಐ ಸಾಲ್ವ್ ಸಮ್ ಕ್ವಶನ್ಸ್ ಫ್ರಮ್ ದಾಟ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಹೋಗೋಕ್ಕಿಂತ ಮುಂಚೆ ಐ ಶುಡ್ ಸಿ ದಿಸ್, ಐ ಶುಡ್ ಅಲ್ಲ ಐ ಮಸ್ಟ್ ಸಿ ದಿಸ್. ಐ ಮಸ್ಟ್ ಸಿ ದಿಸ್ ಅಂತಂದರೆ ಐ ಶುಡಂಟ್ ಗೋ ಬ್ಯಾಕ್ ಆ್ಯಂಡ್ ಸಿ ದ ಎಂಟೈರ್ ಒನ್ ಶಾರ್ಟ್ ವಿಡಿಯೋ ಅಥವಾ ಐ ಶುಡಂಟ್ ಗೋ ಬ್ಯಾಕ್ ಆ್ಯಂಡ್ ಸ್ಟಡಿ ದ ಎಂಟೈರ್ ಕಂಟೆಂಟ್. ಇಲ್ಲ, study whatever you have written over there while you are studying that particular chapter. ಅದನ್ನ ನೋಡ್ತಿದ್ದಂಗೆನೆ ನಿಮಗೆ ಕ್ಲಿಯರ್ ಪಿಕ್ಚರ್ ಬಂದ್ಬಿಡುತ್ತೆ. ಇವಾಗ ಅಲ್ಲೇನೋ ಲೆಕ್ಚರರ್ ಅಥವಾ ಟೀಚರ್ ಅಲ್ಲಿ ಜೋಕ್ಸ್ ಮಾಡಿರ್ತಾರೆ ಅಂತ ಅಂದರೆ ಆ ಪಾಯಿಂಟ್ನ ನೀವು ಇಲ್ಲಿ ಬರ್ದಿರೋ ಕಡೆ ನೋಡಿದ್ರೆ ನಿಮ್ದು ಆ ಜೋಕ್ಸ್ ನೆನಪಾಗುತ್ತೆ. ಜೋಕ್ಸೇ ನೆನಪಾಗ್ತಿದೆ ಅಂದರೆ ಕಾಂಟೆಂಟ್ ನೆನಪಾಗಲ್ವಾ? ಲೈಕ್ ಮೇಕ್ ಸೆನ್ಸ್ ಅಲ್ವಾ? ಎಷ್ಟು ಸಲ ನೋಡ್ತಿರೋ ಅಷ್ಟು ಒಳ್ಳೇದೇನೆ. ಸೊ ನೀಟಾಗಿ ನೀವು ಒಂದು ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಹಿಂದೆ ಏನೇನು ಮಾಡಿದ್ದೀರಾ ಅದ್ರದ್ದೆಲ್ಲ ಒಂದು ಗ್ಲಿಮ್ಸ್ನ ತೊಗೊಂಡು ಹೋದರೆ ದಟ್ ವಿಲ್ ಸರ್ಟನ್ಲಿ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಟ್ರಸ್ಟ್ ಮೀ, ಈ ಮೈನ್ಯೂಟ್ ಎಫರ್ಟ್ಸ್ ಅಥವಾ ಮೈನ್ಯೂಟ್ ಡಿಫ್ರೆನ್ಸ್ ನೀವೇನು ಇನ್ಕಲ್ಕೇಟ್ ಮಾಡ್ಕೋತೀರಾ ನಿಮ್ಮ ರೂಟೀನಲ್ಲಿ, ಅದೇನೇ ನಿಮಗೆ ಲೈಕ್ ಫೈನಲಿ ಒಂದು ಬಿಗ್ ಇಂಪ್ಯಾಕ್ಟ್ ಅಥವಾ ಬಿಗ್ ಡಿಫ್ರೆನ್ಸ್ನ ಕೊಡ್ತಿರುತ್ತೆ. ಸೊ ಅದಕ್ಕೆ ಐ ಡಿಂಟ್ ವಾಂಟ್ ಎನಿಬಡಿ ಟು ಮಿಸ್ ಔಟ್ ಆನ್ ದಟ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮೇಕ್ ಶೋರ್ ಯುವರ್ ರಿವಿಷನ್ ಇಸ್ ಆನ್ ಪಾಯಿಂಟ್. ಲೈಕ್ ನಿಮ್ಮ ರಿವಿಷನ್ ನಿಮಗೆ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಅಂತ ಅಂದರೆ ಐ ಹವ್ ಸೀನ್ ಇಟ್ ಫ್ರಮ್ ಮೈ ಓನ್ ಐಸ್. ನಮ್ಮ ಫ್ರೆಂಡ್ಸೇನೆ ಎಷ್ಟೋ ಜನ ಲೈಕ್ ಎಲ್ಲ ಓದಿರ್ತಾರೆ ಬಟ್ ರಿವೈಸ್ ಮಾಡಲ್ಲ, ಏನೋ ಒಂಥರ ಓವರ್ ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅಂತ ಹೇಳಿ. ಅಂಥ ಟೈಮಲ್ಲಿ ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಫಾಲ್ಟರ್ ಆಗ್ತಾರೆ. ಬಟ್ ಇಲ್ಲಿ ನೀವು ಓದೋದ್ರ ಜೊತೆಗೆ ನೀವು ರಿವಿಷನ್ನು ಮಾಡ್ತಿದ್ರೆ ಎಫೆಕ್ಟಿವ್ ಆಗಿ ಯು ವಿಲ್ ಬಿ ವೇ ಅಹೆಡ್ ಆಫ್ ಅ ಲಾಟ್ ಆಫ್ ಪೀಪಲ್. ಆ್ಯಂಡ್ ನೀವು 1000 ಒಳಗಡೆ ಹೋಗಬೇಕು ಅಂದರೆ ಯು ಮಸ್ಟ್ ಬಿ ವೇ ಅಹೆಡ್ ಆಫ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ಗಿವಿಂಗ್ KCET ಎಕ್ಸಾಮಿನೇಷನ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೀರಿಯಸ್ನೆಸ್. ಆ್ಯಂಡ್ ಫಿಸಿಕ್ಸ್ನಂಥ ಸಬ್ಜೆಕ್ಟ್ಸ್ಗೆ ಈ ಥರ ಲೈಕ್ ಒಂದು ಕಡೆ ಬರೆದು ಅದನ್ನ ರಿವೈಸ್ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈ ಥರ ಥಿಯೋರಿಟಿಕಲ್ ಸಬ್ಜೆಕ್ಟ್ಸ್ ಏನೇನಿದೆ, ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಈ ಥರ ಸಬ್ಜೆಕ್ಟ್ಸ್ಗೆ ವಾಟ್ ಐ ವುಡ್ ರೆಕಮೆಂಡ್ ಇಸ್ ನಿಮಗೆ ಲೈಕ್ ನಾನು ಪ್ರೀವಿಯಸ್ ವಿಡಿಯೋಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ದೆ. ಒಂದ್ಸಲ ಓದ್ತೀರಾ, ಒಂದ್ಸಲ ಓದಾದ್ಮೇಲೆ ಸುಮ್ಮನೆ ಕಣ್ಮುಚ್ಕೊಂಡು ಅಥವಾ ಎಲ್ಲರೂ ಬೇರೆ ಕಡೆ ನೋಡಿಕೊಂಡು ಎಂಟೈರ್ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ, ಇವಾಗ ವರ್ಡ್ ಟು ವರ್ಡ್ ಇಲ್ಲದೆ ಇರ್ಬೋದು ಬಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನಿದೆ, ಓಕೆ ಫಸ್ಟ್ ಇದ್ರ ಪ್ರಿಪ್ರೇಷನ್ ಬರುತ್ತೆ, ಅದ್ರ ಕೆಳಗಡೆ 3-4 ರಿಯಾಕ್ಷನ್ನು, ನೆಕ್ಸ್ಟ್ ಇದ್ರ ಕೆಳಗಡೆ ಫಿಸಿಕಲ್ ಪ್ರಾಪರ್ಟೀಸು 4, ನೆಕ್ಸ್ಟ್ ಅನಾಮಲೀಸ್ ಏನಾದರೂ ಇದ್ದರೆ. ಸೊ ಈ ಥರ ನೀವು ಒಂದು ಪಿಕ್ಟೋರಿಯಲ್ ಮೆಮೊರಿನ ಜನರೇಟ್ ಮಾಡಿಕೊಂಡು ನೀವಾಗೆ ಓನಾಗಿ ಟೆಕ್ಸ್ಟ್ ಬುಕ್ ನೋಡ್ಕೊಳ್ದೇನೆ ಸುಮ್ಮನೆ ಲೈಕ್ ಮಿರರ್ ಮುಂದೆ ಇರ್ಬೋದು ಅಥವಾ ನಿಮಗೇನೆ ನೀವು ಜೋರಾಗಿ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಟ್ರಸ್ಟ್ ಮೀ ಯು ವಿಲ್ ಬಿ ಆನ್ ಟಾಪ್ ಆಫ್ ಎವ್ರಿಬಡಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ರಿವಿಷನ್ ಮಾಡ್ತಿದ್ದೀರಾ, ರಿವಿಷನ್ನ ಮಾಕ್ ಟೆಸ್ಟ್ ಚೆಕ್ ಮಾಡ್ತಿದೆ, ಬಟ್ ಇನ್ಸ್ಟೆಂಟ್ಲಿ ನೀವು ರಿವೈಸ್ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ 1-2 ಕ್ವಶನ್ಸ್ನ ಸಾಲ್ವ್ ಮಾಡಿಬಿಡಿ. ಓಕೆ ಇವಾಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ಗೆ ಹೋಗ್ತಿದ್ದೀರಾ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಓದಿದ್ದೀರಾ ಅಂತ ಕ್ಲೈಮ್ ಮಾಡ್ತಿದ್ದೀರಾ ಅಂದ ತಕ್ಷಣ ಸುಮ್ಮನೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ PYQನ ತೆಗೆದು ನೋಡಿ, ಯಾವುದೋ ಒಂದೆರಡು ಸಾಲ್ವ್ ಮಾಡಿ. ಅದೆರಡನ್ನ ನೀವು ಸಾಲ್ವ್ ಮಾಡ್ತಿದ್ದಂಗೆ ನೀವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ಗೆ ಹೋದರೆ ಟ್ರಸ್ಟ್ ಮೀ ಯುವರ್ ಕಾನ್ಫಿಡೆನ್ಸ್ ವಿಲ್ ಬಿ ವೇ ಹೈ.
ಸೊ ಅದನ್ನ ಲೈಕ್ ಐ ಕಾಂಟ್ ಎಕ್ಸ್‌ಪ್ರೆಸ್ ಇನ್ ವರ್ಡ್ಸ್. ಅಷ್ಟು ಡಿಫರೆನ್ಸ್ ಆಗುತ್ತೆ ಅದು. ನಿಮ್ಗೆ ಲೈಕ್ ಇವಾಗ ಫೀಲ್ ಆಗ್ತಿಲ್ದೇ ಇರ್ಬೋದು. ಬಟ್ ದಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫರೆನ್ಸ್ ಅಂಡ್ ಐ ಹ್ಯಾವ್ ಸೀನ್ ಇಟ್ ಅಂಡ್ ಐ ಹ್ಯಾವ್ ಎಕ್ಸ್‌ಪೀರಿಯನ್ಸ್ಡ್ ಇಟ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮೇಕ್ ಶ್ಯೂರ್ ಯು ಆರ್ ರಿವೈಸಿಂಗ್ ಎನಿ ಚಾಪ್ಟರ್ ವಿಚ್ ಯು ಹ್ಯಾವ್ ಡೆಲ್ಟ್ ಬಿಫೋರ್ ಗೋಯಿಂಗ್ ಇಂಟು ಎನಿ ನ್ಯೂ ಚಾಪ್ಟರ್. ಸೊ ಮಾಕ್ ಟೆಸ್ಟ್ ಆಯ್ತು ಅಂಡ್ ರಿವಿಷನ್ ಅನಲೈಸ್ ಮಾಡಕ್ಕೆ ಮಾಕ್ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ರಿವಿಷನ್ ಕೂಡ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಅಂಡ್ ಮ್ಯಾಥಮೆಟಿಕ್ಸ್ಗೆ ನಾನು ರೆಕಮೆಂಡ್ ಮಾಡೋದು ಲೈಕ್ ಪ್ರತಿ ಸಲ ನೀವು ಲೈಕ್ ನೆಕ್ಸ್ಟ್ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಪ್ರೀವಿಯಸ್ ಚಾಪ್ಟರ್ದು ಏನು ಓದಿದ್ದೀರಾ ಅಂತ ಕ್ಲೈಮ್ ಮಾಡ್ತಿದ್ದೀರಾ ಅದ್ರದ್ದು ಎಕ್ಸಸೈಸ್ ಅಲ್ಲಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡೋದು ಬೇಡ. ಸುಮ್ಮನೆ ಎಕ್ಸಸೈಸ್ನ ಒಂದ್ಸಲ ನೋಡಿ. ಓಕೆ ಇದು ಬರುತ್ತಾ, ಇದು ಬರುತ್ತಾ, ಓಕೆ ಈ ತರ ಮಾಡಿದ್ರೆ ಲೈಕ್ ನಾನು ಇಲ್ಲಿ ಹೇಳ್ತಾ ಇರುವಾಗ ನಿಮಗೆ ಸಿಂಪಲ್ ಅಥವಾ ಅಟಾಮಿಕ್ ಅಂತ ಅನಿಸ್ತಿರ್ಬೋದು. ಬಟ್ ದ ಇಂಪ್ಯಾಕ್ಟ್ ಇಟ್ ಹ್ಯಾಸ್ ಇನ್ ಯೋರ್ ಪ್ರಿಪರೇಷನ್ ಅಂಡ್ ಇನ್ ಯೋರ್ ರಿಸಲ್ಟ್ಸ್, it is huge and you will definitely tell this to me after you complete your KCT examination on 17th. ಲೈಕ್ ಎಷ್ಟೊಂದು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂದರೆ ಇಟ್ ಮೀನ್ಸ್ ಸಮಥಿಂಗ್ ಅಂತ. ಸೊ ಐ ಹೋಪ್ ಆಲ್ ಆಫ್ ಯು ಆರ್ ಟ್ರೈಂಗ್ ಟು ಮೇಕ್ ಅ ನೋಟ್ ಆಫ್ ಇಟ್ ಅಂಡ್ ವಿಲ್ ಟ್ರೈ ಟು ಇನ್ಕಲ್ಕೇಟ್ ದಿಸ್ ಇನ್ ಯೋರ್ ಪ್ರಿಪರೇಷನ್ ರೂಟೀನ್. ಜಾಸ್ತಿ ಮಾತಾಡೋದು ಬೇಡ. ಐ ಥಿಂಕ್ ದಿಸ್ ಶುಡ್ ಬಿ ಎನಫ್. ಆ್ಯಂಡ್ ನಾನು ಇವಾಗ ಏನು ಹೇಳಿದೆ ಅದನ್ನ ನೀವು ಲೈಕ್ ಚಾಚು ತಪ್ಪದೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳಲ್ಲ. ಲೈಕ್ ಇಲ್ಲೇನು ಹೇಳ್ತೀನಿ ಅದರಿಂದ ಪಾಸಿಟಿವ್ ಟೇಕ್ ಅವೇಸ್ನ ತಗೊಂಡು ಅದನ್ನ ನೀವು ಹೆಂಗೆ ಇಂಪ್ರವೈಸ್ ಮಾಡ್ಕೋಬೋದು ಅಂತ ನೀವು ನೋಡಬೇಕು. ಬಿಕಾಸ್ ಆಲ್ ಆಫ್ ಯು ಆರ್ ಗ್ರೋನ್ ಅಪ್ಸ್ ಅಂಡ್ ಲೈಕ್ LKG UKG ಸ್ಟೂಡೆಂಟ್ಸ್ ಅಂತೂ ಅಲ್ಲ. ಐ ಕಾಂಟ್ ಜಸ್ಟ್ ಟೆಲ್ ಓಕೆ ಎ ಆದ್ಮೇಲೆ ನೀವು ಬಿನೇ ಓದಬೇಕು, ಇದಾದ್ಮೇಲೆ ಸಿನೇ ಬರೀಬೇಕು ಅಂತ ಹೇಳೋ ಅಷ್ಟಂತೂ ಇಲ್ಲ. ನಾನು ಇಲ್ಲೊಂದು ಅಷ್ಟು ಗೈಡೆನ್ಸ್ ನಿಮಗೆ ಕೊಡ್ಬೋದು ಆ್ಯಂಡ್ ಯಾವ್ದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನ ನೀವು ಇನ್ಕಲ್ಕೇಟ್ ಮಾಡಿಕೊಂಡು ವರ್ಕ್ ಮಾಡಿಸ್ಕೊಳ್ಳೋದು ಇಸ್ ಇನ್ ಯೋರ್ ಹ್ಯಾಂಡ್ಸ್. ಅಂಡ್ ಐ ಆಮ್ ಶ್ಯೂರ್ all of you are really serious about your KCT examination and I like the fact that you are serious. ಯಾಕಂದ್ರೆ in the time ಅಲ್ಲಿ it is very easy to just escape from this and tell okay ನಾನು ಮ್ಯಾನೇಜ್ಮೆಂಟ್ ಸೇರ್ಕೋತೀನಿ ಅಥವಾ ಲೈಕ್ ಎಲ್ಲಾದ್ರೂ ಒಂದ್ ಕಡೆ ಸೇರ್ಕೊಂಡ್ರಾಯ್ತು, ಎಲ್ಲಾದ್ರೂ ಒಂದ್ ಕಡೆ ಮಾಡಿದ್ರಾಯ್ತು ಅನ್ನೋದು ತುಂಬಾ ಈಸಿ. ಬಟ್ ಆದ್ರೂ if you are trying to prepare and if you are giving your 110% efforts and if you are making efforts to watch these videos so that okay ನಾನು ಏನೋ KCT ಸ್ವಲ್ಪ ಚೆನ್ನಾಗಿ ಮಾಡೋಣ, ನಮ್ಮ ಪೇರೆಂಟ್ಸ್ ಮೇಲೆ ಲೈಕ್ ಫೀಸ್ಗೆ ಜಾಸ್ತಿ ಬರ್ಡನ್ ಆಗೋದು ಬೇಡ ಅಂತ ನೀವೇನು ಯೋಚನೆ ಮಾಡ್ತಿದ್ದೀರಾ, ದಿಸ್ ಇಸ್ ಅ ವಿನ್ನರ್ಸ್ ಮೈಂಡ್ ಸೆಟ್ ಅಂಡ್ ಐ ಎಕ್ಸ್ಟ್ರೀಮ್ಲಿ ಲೈಕ್ ಇಟ್ ಅ ಲಾಟ್. ಸೊ ಇದ್ರ ಜೊತೆಗೆ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಿಬಿಡೋಣ. ಇನ್ನೊಂದು 10-12 ಡೇಸ್ ಇದೆ. ಅದಾದಮೇಲೆ ನೀವೇ ಪ್ರಿಪೇರ್ ಆಗ್ತೀನಿ ಅಂದ್ರೂ KCT ಎಕ್ಸಾಮಿನೇಷನ್ ಇರಲ್ಲ. ಸೊ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಪ್ರಿಪೇರ್ ಆಗಿ, ಬಿ ಅಟ್ ದ ಬೆಸ್ಟ್ ಆಫ್ ಯುವರ್ ಸ್ಪಿರಿಟ್ಸ್. ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಲೈಕ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ. ರಿಸಲ್ಟ್ಸ್ ಬರೋದು ಬಿಡೋದು ಮ್ಯಾಟ್ರ್ ಆಗಲ್ಲ. ನೀವು ಚೆನ್ನಾಗಿ ಎಫರ್ಟ್ ಹಾಕಿ ರಿಸಲ್ಟ್ಸ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ನೀವು ಎಫರ್ಟೇ ಹಾಕ್ತೇನೆ ರಿಸಲ್ಟ್ ಹೆಂಗೆ ಬಂದರೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ್ಯಂಡ್ ಅಲ್ಟಿಮೇಟ್ಲಿ ಇನ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಯು ಬೈ ಯೋರ್ ಸೆಲ್ಫ್ ಇಸ್ ಸಮಥಿಂಗ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರಿವಿಷನ್ ಬಗ್ಗೆ ಇರ್ಬೋದು, ಮಾಕ್ ಟೆಸ್ಟ್ ಬಗ್ಗೆ ಇರ್ಬೋದು, ಈ ಥರ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಸೊ ದಟ್ ಅವ್ರಿಗೂ ಕೂಡ ಗೊತ್ತಾಗಲಿ ದಟ್ ಬಿಲೋ ಗೆಟಿಂಗ್ ರ್ಯಾಂಕ್ ಬಿಲೋ 1000 ಫ್ರಮ್ ದಿಸ್ ಪಾಯಿಂಟ್ ಇಸ್ ಸ್ಟಿಲ್ ಪಾಸಿಬಲ್. ಆ್ಯಂಡ್ ಫಸ್ಟ್ ಮಾಕ್ ಟೆಸ್ಟ್ ಫ್ರೀ ಇದೆ ಅಂತ ಹೇಳ್ತಿದ್ದೆ. ಟೆಸ್ಟ್ ಮೈ ಸ್ಕಿಲ್ಸ್ಗೆ ಇವತ್ತೇ ರಿಜಿಸ್ಟರ್ ಆಗಿ ಇವತ್ತೇ ಮಾಕ್ ಟೆಸ್ಟ್ನ ತಗೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ಟು ನೋ ವೇರ್ ಯು ಸ್ಟ್ಯಾಂಡ್. ವಿತ್ ದಟ್ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್, ಬಾಯ್.